ಸಿಲಿಕಾನ್ ಸಿಟಿಯಲ್ಲಿ ಅನಾಥ ವಾಹನಗಳ ಆಪರೇಷನ್ ನಡೀತಾ ಇದೆ. ರಸ್ತೆ ಬದಿ ಇದ್ದಂತಹ ಬಿಡಾಡಿ ವಾಹನಗಳ ತೆರವು ಕಾರ್ಯ ನಡೆಯುತ್ತಿದೆ. ನಗರದ ಹಲವೆಡೆ ಟೋಯಿಂಗ್ ಮಾಡಲಾಗಿದೆ. ಹಾಗಾದ್ರೆ ಟೋಯಿಂಗ್ ಬಳಿಕ ಮುಂದಿನ ಪ್ರಕ್ರಿಯೆಗಳೇನು? ಟೋ ಮಾಡಿದ ವೆಹಿಕಲ್ಗಳಿಗಾಗಿ ಎಲ್ಲೆಲ್ಲಿ ಸ್ಥಳ ಗುರುತಿಸಲಾಗಿದೆ? ಟೋಯಿಂಗ್ ಬಗ್ಗೆ ಸಿಟಿ ಮಂದಿ ಹೇಳ್ತಾ ಇರೋದೇನು? ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಿಲ್ಲಿಸಿರುವಂತಹ ಅನಾಥ ವಾಹನಗಳನ್ನ ಜನರಿಗೆ ಅಡಚಣೆ ಉಂಟು ಮಾಡ್ತಾ ಇದ್ದಂತಹ ಬಿಡಾಡಿ ವಾಹನಗಳ ತೆರವು ಕಾರ್ಯಾಚರಣೆ ಜುಲೈ 10ರಿಂದ ಆರಂಭ ಆಯಿತು. ಆ ಒಂದು ದಿನದಿಂದ ಇವತ್ತಿನ ದಿನದವರೆಗೂ ನೋಟಿಸ್ ಅಂಟಿಸಿ 7 ದಿನಗಳ ಬಳಿಕವೂ ಕೂಡ ಅನಾಥ ವಾಹನಗಳನ್ನ ತೆಗೆಯದೇ ಇರುವಂತಹ ಮಾಲೀಕರ ಗಾಡಿಗಳನ್ನ ಟೋಯಿಂಗ್ ಮಾಡಲಾಯಿತು. ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಈ ಟೋಯಿಂಗ್ಗೆ, ಅನಾಥ ವಾಹನಗಳ ಟೋಯಿಂಗ್ಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡಲಾಯಿತು. ಹಾಗಾದ್ರೆ ಹೇಗಿತ್ತು ಆಪರೇಷನ್ ಟೋಯಿಂಗ್? ಇದರ ಬಿಗ್ ಅಪ್ಡೇಟ್ ಅನ್ನ ಬಿಗ್ ಸ್ಟೋರಿಯಲ್ಲಿ ನಾವು ಕೊಡ್ತಾ ಹೋಗ್ತೀವಿ, ಕೇಳಿ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡ ಬಿಡಾಡಿ ವಾಹನಗಳ ಟೋಯಿಂಗ್ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ರು. ಸದ್ಯ ಟೋ ಮಾಡ್ಕೊಂಡು ಹೋಗಿರುವಂತಹ ಗಾಡಿಗಳನ್ನ ಬಿಡಿಸ್ಕೊಂಡು ಹೋಗಿಲ್ಲ ಅಂತ ಅಂದ್ರೆ ಇದನ್ನ ಹರಾಜು ಹಾಕೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಟ್ರಾಫಿಕ್ ಆಗ್ಲಿ ಅಥವಾ ಜನಸಾಮಾನ್ಯರಿಗೆ ಪಾದಚಾರಿ ಮಾರ್ಗ ಆಗ್ಲಿ, ಇಲ್ಲಿ ಸಮಸ್ಯೆ ಆಗುವಂತಹ ಯಾವುದೇ ವಿಚಾರವನ್ನ ಕೂಡ ಸಹಿಸಲ್ಲ ಅಂತ ಖಡಕ್ ವಾರ್ನಿಂಗ್ ಅನ್ನ ಕೊಟ್ರು. ಹೌದು, ಈಗಾಗಲೇ 2751 ಅನಾಥ ವಾಹನಗಳ ಬಗ್ಗೆ ಸಂಚಾರಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಅಸ್ತ್ರಂ ಆಪ್ ಮೂಲಕ 1498 ವಾಹನಗಳ ಬಗ್ಗೆ ಸಾರ್ವಜನಿಕರು ಕೂಡ ದೂರು ಕೊಟ್ಟಿದ್ದಾರೆ. ಒಟ್ಟು 4249 ಬಿಡಾಡಿ ವಾಹನಗಳ ಬಗ್ಗೆ ದೂರು ಬಂದಿದ್ದು 1034 ವಾಹನಗಳಿಗೆ ನೋಟಿಸ್ಗಳನ್ನು ಅಂಟಿಸಲಾಗಿದೆ. ಇದುವರೆಗೂ 72 ವಾಹನಗಳ ಮಾಲೀಕರು ದಂಡ ಪಾವತಿಸಿ ವಾಹನಗಳನ್ನು ಬಿಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸ್ಟಿಕ್ಕರ್ ಅಂಟಿಸಿದ ಮೇಲೆ ಕೂಡ ಮಾಲೀಕರೇ ಸ್ವಯಂ ತೆರವು ಮಾಡದೇ ಇರೋ ಕಡೆ ಪಾಲಿಕೆ ಮತ್ತು ಸಂಚಾರಿ ಪೊಲೀಸರು ಜಂಟಿಯಾಗಿ ಟೋಯಿಂಗ್ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ನೋಟಿಸ್ ಅಂಟಿಸಿ 1 ವಾರ ಕಾದಿದ್ದೇವೆ. 1 ವಾರದಲ್ಲಿ ಅವರು ಬಂದು ಸಣ್ಣ ಒಂದು ದಂಡ ಕಟ್ಟಿಬಿಟ್ಟು ಆ ವಾಹನವನ್ನು ಅವರು ವಶಕ್ಕೆ ತಗೊಳ್ಬಹುದು ಮಾಲೀಕರು. ಆದರೆ ಯಾವ ವಾಹನಗಳು 1 ವಾರ ಆಗಿ ನೋಟಿಸ್ ಅಂಟಿಸಿನೂ ಕೂಡ ಅವರ ಮಾಲೀಕರು ಬಂದು ಕ್ಲೇಮ್ ಮಾಡಿಲ್ಲ, ಅಂಥ ವಾಹನಗಳನ್ನು ಟೋಯಿಂಗ್ ಕಾರ್ಯಾಚರಣೆ ಮುಖಾಂತರ ಅವುಗಳನ್ನು ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ವಾಹನಗಳನ್ನು ಸಾಗಾಣಿಕೆ ಮಾಡಿ ನಾವು ನಮ್ಮ GBA ಜಾಗದಲ್ಲಿ ಅದನ್ನು ಇನ್ನೂ ಒಂದು 15 ದಿನ ಇಟ್ಕೊಳ್ತೇವೆ. ಅದನ್ನು ಪೇಪರಲ್ಲೂ ಕೂಡ ಒಂದು ನೋಟಿಫಿಕೇಶನ್ ಕೊಡ್ತೇವೆ. ಅಲ್ಲೂ ಬಂದು ಅವರು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಅದನ್ನು ಕಾನೂನು ಪ್ರಕಾರವಾಗಿ ಹರಾಜು ಕರೆದು ಹರಾಜಿನಲ್ಲಿ ಮಾರಾಟ ಮಾಡಬೇಕಾಗತ್ತೆ. ಹಾಗಾಗಿ ಈಗಲೂ ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತಲ್ಲಿ ಅನಾಥವಾಗಿ ವಾಹನಗಳನ್ನು ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು. ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ. ಅದನ್ನು ಒತ್ತುವರಿ ಮಾಡಿ ಪಾದಾಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನು ಬಿಡಿ. ಟೋಯಿಂಗ್ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ 7 ದಿವಸಗಳ ಹಿಂದೆ ನಾವೇನು ನೋಟಿಸ್ ಕೊಡಲಿಕ್ಕೆ, ನೋಟಿಸ್ ಅಂಟಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮಾನ್ಯ ಸಚಿವರಿಂದ ಚಾಲನೆ ಸಿಕ್ಕಿ ಟೋಯಿಂಗು ಸಹ ಚಾಲನೆ ಸಿಗ್ತಾ ಇದೆ. ನಮ್ಮ ವ್ಯಾಪ್ತಿಯಲ್ಲಿ 493 ವೆಹಿಕಲ್ಗಳನ್ನು, ಈ ರೀತಿ ಅಬಾಂಡನ್ ವೆಹಿಕಲ್ಗಳನ್ನು ರೋಡ್ನಲ್ಲಿ ನಿಲ್ಲಿಸಿರೋದನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಸುಮಾರು 290ಕ್ಕೂ ಹೆಚ್ಚು ವೆಹಿಕಲ್ಗಳಿಗೆ ಆಲ್ರೆಡಿ ನಾವು ನೋಟಿಸನ್ನು ಕೊಟ್ಟಿದ್ದೀವಿ. 7 ಡೇಸ್ ಎಲ್ಲೆಲ್ಲಿ ಕಂಪ್ಲೀಟ್ ಆಗುತ್ತೋ ಅಲ್ಲೆಲ್ಲ ನಾವು ಟೋಯಿಂಗ್ ಮಾಡೋ ಕೆಲಸವನ್ನು ಮಾಡ್ತೀವಿ. 7 ಡೇಸ್ ಆಗಲಿಲ್ಲ ಅಂದರೆ ಅವರಿಗೆ 7 ಡೇಸ್ವರೆಗೂ ಅವಕಾಶವನ್ನು ಕೊಡ್ತೀವಿ. ಈಗ ಟೋಯಿಂಗ್ ಆದಮೇಲೆ ನಾವು ಲಕ್ಸಂದ್ರದಲ್ಲಿ 2 ಎಕರೆ ಜಾಗವನ್ನು ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲಿಗೆ ಈ ವೆಹಿಕಲ್ಗಳನ್ನು ತೆಗೆದುಕೊಂಡು ಹೋಗ್ತೀವಿ. ಇನ್ನು ಈ ಟೋ ಮಾಡ್ಕೊಂಡು ಹೋಗಿರುವಂತಹ ಗಾಡಿಗಳನ್ನ ಎಲ್ಲಿ ತಗೊಂಡು ಹೋಗಾಕ್ತಾರೆ? ವಾಹನ ಮಾಲೀಕರು ಅವರ ಗಾಡಿಗಳನ್ನ ಹೆಂಗೆ ಅವ್ರು ವಾಪಸ್ ತಗೋಬೇಕು? ಮುಂದಿನ ಪ್ರಕ್ರಿಯೆ ಏನು? ಇದ್ರ ಬಗ್ಗೆ ಮುನಿರಾಜು ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. ನಗರದಲ್ಲಿ ಅನಾಥ ವಾಹನಗಳ ಟೋಯಿಂಗ್ ಪ್ರಕ್ರಿಯೆ ಶುರುವಾಗಿದೆ. ಟೋಯಿಂಗ್ ಮಾಡಿದಂಥ ವಾಹನಗಳನ್ನು 5 ಸ್ಥಳಗಳಲ್ಲಿ ಕೂಡ ಪಾರ್ಕ್ ಮಾಡೋದಕ್ಕೆ ಮತ್ತು ಅವನ್ನ ಡಂಪ್ ಮಾಡೋದಕ್ಕೆ ಕೂಡ ಈಗ GBA ವತಿಯಿಂದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗಾದರೆ ಎಲ್ಲೆಲ್ಲಿ ವ್ಯವಸ್ಥೆ ಆಗಿದೆ ಮತ್ತು ಏನೆಲ್ಲ ಪ್ಲಾನನ್ನು GBA ಮಾಡಿಕೊಂಡಿದೆ ಅನ್ನೋದನ್ನು ನೋಡೋಣ.
ನಗರದಲ್ಲಿ ನಿರುಪಯುಕ್ತ ವಾಹನಗಳ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಈಗಾಗಲೇ ನಗರದ ಮಲ್ಲೇಶ್ವರಂನಲ್ಲಿ 2 ಕಾರುಗಳನ್ನು ತೆರವು ಮಾಡುವಂಥ ಕೆಲಸವನ್ನು GBA ಅಧಿಕಾರಿಗಳು ಮತ್ತು ಸಂಚಾರ ಪೊಲೀಸರು ಜಂಟಿಯಾಗಿ ಹಮ್ಮಿಕೊಂಡಿದ್ರು. ಮತ್ತು ಇದೇ ರೀತಿಯಾಗಿ ನಗರದ ಹಲವೆಡೆ ಸುಮಾರು 1500ಕ್ಕೂ ಹೆಚ್ಚು ವಾಹನಗಳನ್ನು ನೋಟಿಸ್ ಅಂಟಿಸಿ ಒಂದು ಮಾರ್ಕ್ ಕೂಡ ಮಾಡಲಾಗಿದೆ. ಇದರಲ್ಲಿ ಸುಮಾರು 500 ವಾಹನಗಳನ್ನು ತೆರವು ಮಾಡೋದಕ್ಕೆ ಕೂಡ ಈಗ GBA ಮತ್ತು ಸಂಚಾರಿ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಉಳಿದಂತೆ ಏನು ಈ ಒಂದು ತೆರವು ವಾಹನಗಳನ್ನು ಡಂಪ್ ಮಾಡುವಂಥ ಸಲುವಾಗಿ ನಗರದ 6 ಕಡೆಗಳಲ್ಲಿ ಒಂದು ಸ್ಥಳಗಳನ್ನು ಕೂಡ ಗುರುತಿಸಲಾಗಿದೆ. ಪ್ರಮುಖವಾಗಿ ಶಾಂತಿನಗರ ಮತ್ತು ಬೊಮ್ಮನಹಳ್ಳಿ ಹಾಗೂ ನಗರದ ಸುತ್ತಮುತ್ತ ಇರುವಂಥ ಒಂದು ಸ್ಥಳಗಳಲ್ಲಿ ಈಗಾಗಲೇ ಏನು 6 ಕಡೆಗಳಲ್ಲಿ ಸ್ಥಳಗಳನ್ನು ಫೈಂಡ್ ಔಟ್ ಮಾಡಿ ಅಂಥ ಒಂದು ಕಡೆಗಳಲ್ಲಿ ಡಂಪ್ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಈ ಒಂದು ವಾಹನಗಳನ್ನು ಸುಮಾರು 15 ದಿನಗಳ ಕಾಲ ಆ ಒಂದು ಡಂಪ್ನ ಯಾರ್ಡ್ ಏನಿದೆ ಅದರಲ್ಲಿ ಶೇಖರಣೆ ಮಾಡಲಾಗುತ್ತೆ. ಬಳಿಕ ಈ ಒಂದು ವಾಹನಗಳ ಬಗ್ಗೆ ಮಾಲೀಕರು ಯಾರಾದರೂ ಇದ್ದರೆ ಅಂಥವ್ರು ಹೋಗಿ ದಂಡವನ್ನು ಕಟ್ಟಿ ಆ ಒಂದು ವಾಹನಗಳನ್ನು ಬಿಡಿಸ್ಕೊಳ್ಳೋದಕ್ಕೂ ಕೂಡ 15 ದಿನಗಳ ಒಂದು ಕಾಲಾವಕಾಶವನ್ನು ನೀಡಲಾಗಿದೆ. ಆ ಬಳಿಕ ಈ ಒಂದು ವಾಹನಗಳನ್ನು ಹರಾಜು ಹಾಕಿ ಅದನ್ನು ಏನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಕೂಡ GBA ಅಧಿಕಾರಿಗಳು ಮಾಡೋದಕ್ಕೆ ಚಿಂತನೆಯನ್ನು ಮಾಡಿದ್ದಾರೆ. ಏನು RTO ಮುಖಾಂತರವಾಗಿ ಕಾನೂನಾತ್ಮಕವಾಗಿ ಈ ಒಂದು ವಾಹನಗಳನ್ನು ವಿಲೇವಾರಿ ಮಾಡೋದಕ್ಕೆ ಕೂಡ ಮುಂದಾಗಿರೋದು. ಮೊದಲಿಗೆ ವಾಹನಗಳ ಒಂದು ಫಿಟ್ನೆಸ್ ಅನ್ನು ಚೆಕ್ ಮಾಡಲಾಗುತ್ತೆ. ಯಾವುದೇ ವಾಹನ ಫಿಟ್ನೆಸ್ನಲ್ಲಿ ಪಾಸ್ ಆದರೆ ಅಂಥ ಒಂದು ವಾಹನಗಳನ್ನು ಏನು ಹರಾಜು ಮುಖಾಂತರ ಮಾರಾಟ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಒಂದು ವೇಳೆ ಏನಾದರೂ ಫಿಟ್ನೆಸ್ನಲ್ಲಿ ವಾಹನಗಳು ಫೇಲ್ ಆದ ಸಂದರ್ಭದಲ್ಲಿ ಅವುಗಳನ್ನು ಗುಜರಿಗೆ ಒಂದು ಹಾಕೋದಕ್ಕೆ ಕೂಡ ಈಗ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿರೋದು. ಈಗಾಗಲೇ ಈ ಒಂದು ನಿರುಪಯುಕ್ತ ವಾಹನಗಳ ಬಗ್ಗೆ ಏನು ಸಂಚಾರಿ ಪೊಲೀಸರು ಕೂಡ ಸುಮಾರು ವಾಹನಗಳನ್ನು ಫೈಂಡ್ ಔಟ್ ಮಾಡಿರೋದು. ಅದೇ ರೀತಿಯಾಗಿ ಸಂಚಾರಿ ಪೊಲೀಸರು ಬಳಕೆ ಮಾಡುವಂತಹ ಒಂದು ಅಸ್ತ್ರಂ ಆ್ಯಪ್ ಏನಿದೆ ಈ ಒಂದು ಆ್ಯಪ್ನಲ್ಲಿ ಕೂಡ ಸುಮಾರು 1400ಕ್ಕೂ ಹೆಚ್ಚು ಕೂಡ ವಾಹನಗಳ ಬಗ್ಗೆ ಒಂದು ಮಾಹಿತಿ ಕೂಡ ನೀಡಲಾಗಿದೆ. ಒಟ್ಟು 4200 ವಾಹನಗಳ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದು ಇವುಗಳಿಗೆ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸಿ ಅಂದರೆ ಇವುಗಳ ಬಗ್ಗೆ ಒಂದು ನೋಟಿಸ್ ಅನ್ನು ಅಂಟಿಸಿ ಅವುಗಳನ್ನ ಏನು ತೆರವು ಮಾಡುವಂಥ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 7 ದಿನಗಳ ಒಂದು ನೋಟಿಸ್ ಅವಧಿ ಏನು ಪೂರ್ಣಗೊಂಡಿದೆ ಅಂತ ಒಂದು ವಾಹನಗಳನ್ನು ತೆರವು ಮಾಡಿ ಅದನ್ನು ಡಂಪ್ ಮಾಡೋದಕ್ಕೆ ಏನು ಒಂದು ಸ್ಥಳವನ್ನು ಗುರುತು ಮಾಡಿದ್ದಾರೆ. ಅಂತ ಒಂದು ಸ್ಥಳಕ್ಕೆ ಈಗ ಶೂಟ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರೋದು. ಏನು GBA ಮತ್ತೆ ಸಂಚಾರಿ ಪೊಲೀಸರು ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದು ಈಗ ಇದು ನಗರದಲ್ಲಿ ವ್ಯಾಪಕವಾಗಿ ಈ ಒಂದು ಟೋಯಿಂಗ್ ಮಾಡೋದಕ್ಕೆ ಕೂಡ ಅಗತ್ಯ ಸಿದ್ಧತೆಗಳನ್ನ ಈಗ GBA ಮತ್ತೆ ಸಂಚಾರಿ ಪೊಲೀಸರು ಕೈಗೊಂಡಿದ್ದಾರೆ. ಟೋ ಮಾಡ್ತಾ ಇರೋದು ಫೈನ್ ಕಟ್ಟಿದ್ದಾರೆ, ಟೋ ತಗೊತಾ ಇಲ್ಲ, ಫೈನ್ ಕಟ್ಬಿಟ್ಟು ತೊಗೊಂಡೋಗ್ತಾ ಇದ್ದಾರೆ ಅಷ್ಟೇ. ಅದು ಒಳ್ಳೆಯದೇ, ಯಾಕಂದರೆ ನಿಲ್ಲಿಸ್ಬೇಕು, ತೆಗಿಬೇಕು. ಅದು ತಿಂಗಳು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ಗಾಡಿಗಳು ಅಲ್ಲಿ ಎಲ್ಲ ಸಮಸ್ಯೆ ಆಗುತ್ತೆ, ಕಳ್ಳರಿಗೆ ಒಂದು ಜೀವನ ಸಿಗುತ್ತೆ, ಅವ್ರು ಬಂದು ಬ್ಯಾಟ್ರಿ ತೆಗೆಯೋದು, ಸ್ಟೆಪ್ನಿ ತೆಗೆಯೋದು ಅದೆಲ್ಲ ಆಗುತ್ತೆ. ಈಗ ನಮ್ಮ ಫ್ರೆಂಡ್ದು ಬ್ಯಾಟ್ರಿ ಹೋಗಿದೆ, ಫೈನು ಕಟ್ತಾ ಇದ್ದಾರೆ, ಬಟ್ ಬ್ಯಾಟ್ರಿ ಹೋಗಿದ್ದಲ್ಲ, ಅದು ಯಾರು ಹೊಣೆ? ಎಲ್ಲ ಕ್ಯಾಮ್ರಾ ಹಾಕಬೇಕು, ಏನೋ ಒಂದು ಸಮಸ್ಯೆ ಮಾಡಬೇಕು. ಮಾಡಿರೋದು 1000 ರೂಪಾಯಿ ಫೈನ್ ಇದೆ, ಅದು ಒಂದು ತಿಂಗಳಿಂದ ಇದೆ. ಅನಾವಶ್ಯಕತೆ ಜಾಗದಲ್ಲಿ ನಿಲ್ಲಿಸಿದ್ರೆ ಟೋಯಿಂಗ್ ಮಾಡೋದೇ ಒಳ್ಳೆಯದು. ಓಕೆ, ನೋಡಿ ಯಾರೋ 3 ತಿಂಗಳು ನಿಲ್ಲಿಸ್ಬಿಟ್ಟು ಹೋಗಿದ್ದಾರಂತೆ, ಫೈನ್ ಅವ್ರದ್ದೆಲ್ಲ ಎತ್ತೋದು ಕರೆಕ್ಟೇ. ಓಕೆ, ಕಾರ್ ಅಷ್ಟು ಜಾಗ ಇರುತ್ತೋ ಇಲ್ಲ, ಮನೆಯಲ್ಲಿ ಪಾರ್ಕಿಂಗ್ ಜಾಗ ಇರುತ್ತೋ ಇಲ್ಲ, ತೊಗೊಂಡೋಗಿ ಕಾರ್ ಇಟ್ಕೊಂಡ್ಬಿಟ್ರೆ ಆಗಲ್ಲ. ಫಸ್ಟ್ ಬೆಂಗಳೂರಲ್ಲಿ 2 ವೀಲರೇ ಓಡ್ಸೋಕ್ಕಾಗ್ತಲ್ಲ, ಅದ್ರ ಮೇಲೆ ಕಾರ್ ತೊಗೊಂಡ್ಬಿಟ್ಟು ಒಬ್ರು ಇರ್ತಾನೆ ಸರಿ, ಯಾವಾಗಲೂ 3 ತಿಂಗಳು ಒಂದ್ಸತಿ ಎತ್ತಾರೆ, ಅದೆಲ್ಲ ಆಗಲ್ಲ. ಟೋ ಮಾಡ್ಕೊಂಡ್ರಿ ಇಲ್ಲ, ನೀವು ಯೂಸ್ ಮಾಡೋಕ್ಕೆ ಜಾಗ ಇಲ್ಲ ಅಂದರೆ ಕಾರು ತೊಗೊಂಡೋಗಿ ನೀವು ಪಾರ್ಕಿಂಗ್ ಇರೋ ಜಾಗದಲ್ಲಿ ನಿಮ್ಮ ಮನೆ ತೊಗೊಳ್ಳಿ. ಅಟ್ಲೀಸ್ಟು ಮೇನ್ ರೋಡ್ ಅಂತೂ ಮೇನ್ ರೋಡೇ, ನಡೆಯೋಕ್ಕೆ ಬೇಕು ಜಾಗ. ಓಕೆ, ಫುಟ್ಪಾತ್ ಬೇಕೇ ಬೇಕು. ಅಟ್ಲೀಸ್ಟು ಫಾರ್ ಎಲ್ಡರ್ ಪೀಪಲ್, ದೊಡ್ಡವ್ರಿಗೆ, ಒಬ್ಬರಿಗೆ 60 ಮೇಲೆ ಇರ್ತಾರಲ್ಲ ಅವ್ರಿಗೆ ನಡೆಯೋಕ್ಕೆ ಜಾಗ ಇಲ್ಲ. ಹೆಂಗಸರಿಗೆ, ಮೇನು ಮಕ್ಕಳಿಗೆ, ಅವ್ರಿಗೆಲ್ಲ ಜಾಗ ಬೇಕು. ಫುಟ್ಪಾತ್ ಬೇಕೇ ಬೇಕು. ಎಲ್ಲಿದೆ ಜಾಗ? 3 ಮೀಟ್ರ್ ಜಾಗ ಇಲ್ಲ ಫುಟ್ಪಾತ್ ಮೇಲೆ. ಈಗ ನೋಡಿ ಎಷ್ಟಿದೆ, 2-3 ಮೀಟ್ರ್ ಇದೆ ಅಷ್ಟೇ. ಆ 2-3 ಮೀಟ್ರ್ ಜಾಗದಲ್ಲಿ ನಡೆಯೋಕ್ಕೂ ಆಗಲ್ಲ, ಅಡ್ಡ ಇಲ್ಲಿ ಕಾರು ಇದು ಅದೆಲ್ಲ ಹಾಕ್ಬಿಡ್ತಾರೆ. ಸೊ ಇಟ್ಸ್ ಬೇಸಿಕಲಿ ನೀಡ್ ಆಫ್ ದ ಅವರು, ಬೇಕೇ ಬೇಕಾಗಿದೆ ಫುಟ್ಪಾತು. ಬ್ಯಾಂಗ್ಳೂರು ಟ್ರಾಫಿಕ್ಕಿಗೆ ಅಟ್ ಎನಿ ಕಾಸ್ಟ್ ಅಗಲವಾದ ಇದು ಬೇಕು ಫುಟ್ಪಾತ್. ಸೊ ಅಷ್ಟೇ ಹೇಳೋದು ನಾನು. ನಾವು ಗಾಡಿ 15 ದಿವಸದಿಂದ ನಿಲ್ಸಿದ್ದೀವಿ ಸರ್, ಇಲ್ಲಿ 15 ದಿವಸದಿಂದ ನಿಲ್ಸಿದ್ದೀವಿ. ನೋಟಿಸ್ ಹಾಕಿದ್ದಾರೆ, ನಮಗೆ ಗೊತ್ತಾಗಿಲ್ಲ, ದಂಡ ಕಟ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀವಿ. ಬರೀ 1000 ರೂಪಾಯಿ ಸರ್, 15 ದಿವಸದಿಂದ. ಇಲ್ಲ ಸರ್, ಗಾಡಿ ಇಟ್ಕೊಂಡು ಏನು ಮಾಡ್ತಾರೆ ಹೇಳಿ? 15 ದಿವಸ ಆಯ್ತು ನಿಲ್ಲಿಸಿ.
ಅಷ್ಟೇ. ಬೇರೆಯವ್ರಿಗೆ ಈ ತರ ನಿಲ್ಸೋರ್ಗೆ ಏನ್ ಹೇಳ್ತೀರಾ ಸರ್ ಇನ್ಮೇಲೆ? ಯಾರು ನಿಲ್ಸೋಕೆ ಹೋಗ್ಬೇಡಿ, ನಿಲ್ಸಿದ್ರೆ ಪರವಾಗಿಲ್ಲ, ದಂಡ ಕಟ್ಬಿಟ್ಟು ತಗೊಂಡು ಹೋಗ್ತಾರೆ. ಸುಗಮ ಸಂಚಾರ ದೃಷ್ಟಿಯಿಂದ ಈ ಒಂದು ಟೋಯಿಂಗ್ ವ್ಯವಸ್ಥೆಯನ್ನ ಈಗ ನಗರದಲ್ಲಿ ಜಾರಿ ಮಾಡಲಾಗುತ್ತೆ. ಹಾಗಾದ್ರೆ ಯಾವ ರೀತಿ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ತಾರೆ, ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಂಶ ಹೇಳ್ತಾರೆ, ನೋಡೋಣ. ಬಿಡಾಡಿ ವಾಹನಗಳನ್ನ ಟೋಯಿಂಗ್ ಮಾಡೋದಕ್ಕೆ ಕಾರ್ಯಾಚರಣೆ ಆರಂಭವಾಗಿದೆ. ಈ ರೀತಿ ವಾಹನಗಳಿಂದ ಜನರು ಎಷ್ಟು ಸಮಸ್ಯೆನ ಅನುಭವಿಸ್ತಿದ್ರು, ಈ ರೀತಿಯ ಕಾರ್ಯಾಚರಣೆಗೆ ಜನರು ಏನ್ ಹೇಳ್ತಾರೆ ಅಂತ ಬನ್ನಿ ಅವ್ರನ್ನೇ ಕೇಳೋಣ. ಹೌದು, ತುಂಬ ಸಮಸ್ಯೆ ಆಗ್ತಿತ್ತು. ಯಾಕೆಂದರೆ ನಾವು ಏನಾದರೂ ಗಾಡಿಗಳು ಇಲ್ಲಿ ಅಡ್ಡ ಇಟ್ಬಿಟ್ರೆ ಜನಗಳಿಗೆ ಅಡ್ಡಾಡೋದು ತುಂಬ ತೊಂದರೆ ಆಗ್ತಿತ್ತು. ಆಮೇಲೆ ಎಸ್ಪೆಷಲಿ ಈ ವಯಸ್ಸಾದವರಿಗಂತೂ ಕೂಡ ಗಾಡಿಗಳನ್ನ ಅಡ್ಡ ಇಟ್ಬಿಟ್ರಪ್ಪ ಅಂತಂದ್ರೆ ಅವ್ರು ಏನು ಈ ಹೆಂಗೆ ಬೇಕಂಗೆ ಬಿಟ್ಬಿಡ್ತಾರೆ ಅಡ್ಡ. ಅದು ಸರಿಯಾಗಿ ಪಾರ್ಕಿಂಗ್ ಮಾಡಲ್ಲ. ಸೊ ಅದು ಸರಿಯಾಗಿ ಒಂದು ಜಾಗದಲ್ಲಿ ಪಾರ್ಕಿಂಗ್ ಮಾಡದೇ ಇರೋದ್ರಿಂದ ತುಂಬ ತೊಂದರೆ ಆಗ್ತದೆ, ಎಲ್ಲರಿಗೂ ತೊಂದರೆ ಆಗ್ತದೆ. ಈವನ್ ನಾವು ಏನಾದರೂ ಬೇಗ ಹೋಗ್ಬೇಕಂತಂದ್ರೂ ಕೂಡ ಅಡ್ಡ ನಿಲ್ಲಿಸಿದ್ರೆ, ಬಸ್ ಬರೋ ಟೈಮಲ್ಲಿ ಕೂಡ ಅಡ್ಡ ನಿಲ್ಲಿಸ್ಬಿಟ್ರೆ ಗಾಡಿ ಇದು ಮಾಡೋದು. ಆಮೇಲೆ ಇಟ್ ಇಸ್ ಗುಡ್. ಯಾಕಂದ್ರೆ ಸಿಟಿ ಮಾಡರ್ನೈಸ್ ಆಗಬೇಕಲ್ವಾ, ಅದು ಮೇನ್. ಇಂಥ ಏರಿಯಾದಲ್ಲಿ ನಾವು ಸರಿಯಾಗಿ ರೋಡದ್ದು ನಾವು ಫಾಲೋ ಮಾಡಲಿಲ್ಲ, ನಾವು ಪಾರ್ಕಿಂಗನ್ನು ಫಾಲೋ ಮಾಡಲಿಲ್ಲ ಅಂದರೆ ಮತ್ತು ವಾಟ್ ಈಸ್ ದ ಯೂಸ್? ಈ ಥರ ದೊಡ್ಡ ಸಿಟಿಗಳಲ್ಲಿ ನಾವು ಎಜುಕೇಟೆಡ್ ಆಗಿ ನಾವು ಅದನ್ನು ಸರಿಯಾಗಿ ಪಾಲನೆ ಮಾಡಲಿಲ್ಲ ಅಂದರೆ ಹೌ ಯು ಜಸ್ಟ್ ಕಂಟ್ರೋಲ್ ದ ಇದು ರಶ್, ಹೌದಲ್ವಾ? ಇಟ್ ಈಸ್ ಅ ವೆಲ್ ಆ್ಯಂಡ್ ಗುಡ್ ಬಟ್ ಎವ್ರಿಬಡಿ ಶುಡ್ ಲರ್ನ್. They should park in the only prescribed area. It is one of the kind of well understanding citizen of the Bangalore. ರೋಡ್ ಮಧ್ಯೆಲ್ಲ ಗಾಡಿ ನಿಂತರೆ ನಿಮ್ಗೆ ಟ್ರಾಫಿಕ್ ಫುಲ್ ಜಾಮ್ ಆಗುತ್ತೆ. ಮೊದಲೇ ಇಲ್ಲಿ ರೋಡೆಲ್ಲ ಸ್ವಲ್ಪ ಇದು ಅಂತ ಹೇಳ್ಬಿಟ್ಟು ಟ್ರಾಫಿಕ್ ಜಾಮ್ ಆವಾಗ ಆಗ್ತಿದೆ. ಇವಾಗ ಇನ್ನೂ ತಿರ್ಗಾ ಈ ಥರ ನಿಲ್ಸಿದ್ರೆ ಇನ್ನೂ ವರ್ಸ್ಟ್ ಆಗುತ್ತೆ. ಸೊ ಟೋ ಮಾಡಿದ್ರೇ ದೇ ವಿಲ್ ಕಮ್ ಟು ನೋ ದಟ್ ವಿ ಶುಡ್ ನಾಟ್ ಪಾರ್ಕ್ ಹಿಯರ್ ಆ್ಯಂಡ್ ವಿ ಶುಡ್ ಪಾರ್ಕ್ ಓನ್ಲಿ ಇನ್ ದ ಪ್ಲೇಸ್ ವೇರ್ ದೇ ಹ್ಯಾವ್ ಟು ಪಾರ್ಕ್ ದೇರ್ ವೆಹಿಕಲ್. ಇಲ್ಲ, ನಾನು ಇದ್ರ ತನಕ ಆ ಥರ ಫೇಸ್ ಮಾಡಿಲ್ಲ. ಯಾಕೆ? ಬಿಕಾಸ್ ಐ ವಿಲ್ ಪಾರ್ಕ್ ಓನ್ಲಿ ಇನ್ ದ ಪಾರ್ಕಿಂಗ್ ಪ್ಲೇಸ್ ಆ್ಯಂಡ್ ಐ ವಿಲ್ ನಾಟ್ ಪಾರ್ಕ್ ಎನಿವೇರ್ ಇನ್ ದ ಮಿಡ್ಲ್. ಇಲ್ಲ, ಆ್ಯಕ್ಚುಲಿ ನಿಲ್ಸೋದು ತಪ್ಪು. ಓಡಾಡೋಕ್ಕೆ ಜಾಗ ಬೇಕಲ್ವಾ, ಫುಟ್ಪಾತ್ ಅದೆಲ್ಲ ಕ್ಲಿಯರೆನ್ಸ್ ಇದ್ದರೆ ಒಳ್ಳೆಯದು ನನ್ನ ಪ್ರಕಾರ. ಯಾಕೆ ಸುಮಾರು ರೋಡ್ ಹೋಗೋರು ಸ್ವಲ್ಪ ಗಾಡಿ ಟಚ್ ಆದರೆ ಕೆಳಗೆ ಬಿದ್ದೋದು. ಲೇಡೀಸರು ಓಡಾಡ್ತಾರೆ, ಅವ್ರಿಗೆ ಓಡ್ತಾರೆ, ಬಿದ್ದೋಗ್ತಾರೆ, ಅದು ಪ್ರಾಬ್ಲಮ್ಮೇ. ತೆಗೆದು ಒಳ್ಳೆಯದೇ. ಟೋಯಿಂಗ್ ಸ್ಟಾರ್ಟ್ ಮಾಡಿ ತಪ್ಪು ಮೇಡಮ್. ಅವರು ಬೇಕಾದ್ರೆ ಪೊಲೀಸ್ ಇದು ಮಾಡಬೇಕು. ಟೋಯಿಂಗ್ ಅಂದರೆ ಎಲ್ಲೋ ಹಾಕೋಗಿರ್ತಾರೆ, ಎಮರ್ಜೆನ್ಸಿ ತಗೊಂಡು ಅವರು ಎಲ್ಲ ಹಾಕೊಂಡ್ಬಿಡ್ತಾರೆ, ಇಲ್ಲ ಅಲ್ಲೆಲ್ಲ ಹಾಕೋಗಿರ್ತಾರೆ. ಏನೋ ಎಮರ್ಜೆನ್ಸಿ ಇರ್ತದೆ, ಅವ್ರು ಹುಡ್ಕೊಂಡು ಹೋಗ್ಬೇಕು, ಅವ್ರು ಅಲ್ಲಿರಲ್ಲ, ಅದು ಪ್ರಾಬ್ಲಮ್ಮೇ. I think the people in Bangalore will have a sigh of relief. These abundant vehicles especially on the main roads and the crossroads is giving lot of trouble for pedestrians especially. The vehicle will not pass. ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ನಮಗೆ ಈಸಿಯಾಗೆ ಇವತ್ತು ವಾಕ್ ಮಾಡಿದ್ದು ಭಾಳನೇ ಖುಷಿ ಆಯಿತು. ಆಮೇಲೆ ಓಕೆ, ಶಾಪಿಂಗ್ ವೈಸ್ ಎಲ್ಲ ಇದೆ, ಅಂಗಡಿಗಳಲ್ಲೂ ಮಾರ್ತಾರೆ. ಸೊ ಹೀಗಾಗಿ ನಮಗೇನು ಚೇಂಜ್ ಅನಿಸಿಲ್ಲ. ಆಮೇಲೆ ಈಸಿಯಾಗಿ ಟ್ರಾಫಿಕ್ಗಳು ಮೂವ್ ಆಗ್ತಾ ಇದೆ. ಆಮೇಲೆ ಪೆಡೆಸ್ಟ್ರೇನಿಯನ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗಿದೆ. ಸೊ ಎಲ್ಲಿ ಆಕ್ಸಿಡೆಂಟ್ ಆಗುತ್ತೋ, ಯಾರು ಟಚ್ ಮಾಡಿಬಿಡ್ತಾರೋ ಅಂತ ಭಯ ಇಲ್ಲದೆ ನಾವು ಓಡಾಡ್ತಾ ಇದ್ದೀವಿ ಈಗ. ಇಟ್ ಇಸ್ ಎ ಗ್ರೇಟ್ ಚೇಂಜ್ ಅಂತಾನೆ ಹೇಳ್ಬೋದು. ಬೆಂಗಳೂರಿನಲ್ಲಿ ಬಿಡಾಡಿ ವಾಹನಗಳನ್ನು ಟೋಯಿಂಗ್ ಮಾಡುವಂತಹ ಒಂದು ಕಾರ್ಯ ಆರಂಭವಾಗಿದೆ. ಈ ಒಂದು ಕಾರ್ಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನು ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ ಟೋಯಿಂಗ್ ಬದಲಾಗಿ ನೀವು ಒಂದಷ್ಟು ವಾರ್ನಿಂಗ್ ಅನ್ನು ಕೊಟ್ಟರೆ ಕೂಡ ಉತ್ತಮ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಆದರೆ ಹೆಚ್ಚಿನ ಜನರು ಇದಕ್ಕೆ ಒಂದು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಹಾಗಾದ್ರೆ ಮೊದಲನೇ ದಿನದ ಒಂದು ಟೋಯಿಂಗ್ ಎಷ್ಟು ವಾಹನಗಳನ್ನು ಟೋಯಿಂಗ್ ಮಾಡಲಾಗಿದೆ, ಹಾಗೆಯೇ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಯಾವ ಯಾವ ಭಾಗಗಳಲ್ಲಿ ಈ ಒಂದು ಟೋಯಿಂಗ್ ಕಾರ್ಯ ಆರಂಭವಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಕರೆಸ್ಪಾಂಡೆಂಟ್ ಆಶಿಕ್ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬನ್ನಿ ನೋಡೋಣ. ಕೊನೆಗೂ ಅನಾಥ ವಾಹನಗಳ ತೆರವಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ಎಷ್ಟು ವಾಹನಗಳನ್ನ ತೆರವು ಮಾಡೋದಕ್ಕೆ ಗುರುತು ಮಾಡಲಾಗಿದೆ, ಎಷ್ಟು ವಾಹನಗಳನ್ನ ತೆರವು ಮಾಡಿದ್ದಾರೆ ಅನ್ನೋದರ ವರದಿ ಇಲ್ಲಿದೆ. ಸಂಚಾರಿ ಪೊಲೀಸರು ಹಾಗೂ ಜಿಬಿಎ ಜಂಟಿಯಾಗಿ ನಗರದಲ್ಲಿ 2751 ಅನಾಥ ವಾಹನಗಳನ್ನ ಗುರುತಿಸಿದೆ. ಆದರೆ ಇದರ ಜೊತೆಗೆ 1498 ವಾಹನಗಳನ್ನ ಸಾರ್ವಜನಿಕರೇ ಗುರುತಿಸಿಕೊಟ್ಟಿದ್ದಾರೆ. ಹೀಗಾಗಿ ಒಟ್ಟು ನಗರದಲ್ಲಿ ತೆರವಾಗಬೇಕಾಗಿರುವಂತಹ ಅನಾಥ ವಾಹನಗಳ ಸಂಖ್ಯೆ 4249. ಈ ಪೈಕಿ 72 ವಾಹನದ ಮಾಲೀಕರು ನೋಟಿಸ್ ಪಡೆದ ಬೆನ್ನಲ್ಲೇ ದಂಡ ಕಟ್ಟಿ ವಾಹನವನ್ನ ಈಗಾಗಲೇ ಖುದ್ದಾಗಿ ತೆರವು ಮಾಡಿದ್ದಾರೆ. ಮೊದಲನೇ ದಿನ ಕೇಂದ್ರ ನಗರ ಪಾಲಿಕೆಯಲ್ಲಿ ಮಾತ್ರ ತೆರವು ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿದೆ. ಮೊದಲ ದಿನ ಅಂದಾಜು 10 ವಾಹನಗಳ ಟೋಯಿಂಗ್ ಮಾತ್ರ ನಡೆದಿದೆ. ಮೊದಲ ದಿನ
ದಿನದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಟೋಯಿಂಗ್ ಮಾಡಲಾಗಿದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಟೋಯಿಂಗ್ ಕಾರ್ಯಾಚರಣೆಯನ್ನು ಕೂಡ ಕೈಗೆತ್ತಿಕೊಳ್ಳೋದಕ್ಕೆ ಜಿಬಿಎ ಹಾಗೂ ಸಂಚಾರಿ ಪೊಲೀಸರು ನಿಗದಿ ಮಾಡಿರುವಂತದ್ದು. ಟೋಯಿಂಗ್ ಮಾಡಿದ ವಾಹನಗಳನ್ನ 15 ದಿನಗಳ ಕಾಲಾವಕಾಶವನ್ನು ಮತ್ತೆ ಮಾಲೀಕರು ಕೊಡಲಾಗುತ್ತೆ. ಅದಾಗಿಯೂ ಕೂಡ ಮಾಲೀಕರು ದಂಡ ಪಾವತಿಸಿ ಆ ವಾಹನಗಳನ್ನ ಬಿಡಿಸಿಕೊಂಡಿಲ್ಲ ಅಂತಂದ್ರೆ ಕ್ರಮಬದ್ಧವಾಗಿ ಅಂತ ವಾಹನಗಳನ್ನ ಹರಾಜಿಗೆ ಹಾಕೋದಕ್ಕೂ ಕೂಡ ಸಂಚಾರಿ ಪೊಲೀಸರು ಮತ್ತು ಜಿಬಿಎ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಫುಟ್ಪಾತ್ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದನ್ನ ಈಗಾಗಲೇ ತೆರವು ಕಾರ್ಯಾಚರಣೆಯು ಕೂಡ ಪ್ರಗತಿಯಲ್ಲಿರುವಂತದ್ದು. ಇದರ ಜೊತೆಗೆ ಅನಾಥ ವಾಹನಗಳನ್ನ ತೆರವು ಮಾಡೋದಕ್ಕೂ ಕೂಡ ಜಿಬಿಎ ಹಾಗೂ ಸಂಚಾರಿ ಪೊಲೀಸರು ಕೈ ಹಾಕಿರುವಂತದ್ದು. 4,000ಕ್ಕೂ ಅಧಿಕ ಅನಾಥ ವಾಹನಗಳನ್ನ ತೆರವು ಮಾಡೋದಕ್ಕೆ ಗುರುತಿಸಲಾಗಿದೆ. ಇನ್ನೊಂದು ವಾರದಲ್ಲಿ 4,000ಕ್ಕೂ ಅಧಿಕ ವಾಹನಗಳನ್ನ ತೆರವು ಮಾಡುವಂತಹ ಪ್ಲಾನ್ ಅನ್ನ ಜಿಬಿಎ ಹಾಗೂ ಸಂಚಾರಿ ಪೊಲೀಸರು ಇಟ್ಕೊಂಡಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18.